ಈ ಬುಲೆಟ್ ಸದ್ದು ಇದೆ ಅಲ್ವಾ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಮೊದಲಿಂದನೂ ಕೂಡ ಇದೆ. ನಾರಾ ಭರತ್ ರೆಡ್ಡಿ ಅವರು ತಂದೆ ಕಾಲದಿಂದ ಜನಾರ್ದನ್ ರೆಡ್ಡಿ ಅವರು ಕೂಡ ರಾಜಕೀಯ ಬದ್ಧ ವೈರಿಗಳು. ಸದನದಲ್ಲಿ ನಾವು ನೋಡಿದ್ವಿ, ತೊಡೆ ತಟ್ಟಿದ್ರು ನಾರಾ ಭರತ್ ರೆಡ್ಡಿ ಏಕವಚನದಲ್ಲೇ ಜನಾರ್ದನ್ ರೆಡ್ಡಿಗೆ. ಬಟ್ ಈ ಮುನಿಸು ಅದು ಹಾಗೆ ಇದೆ ನಿರಂತರವಾಗಿ. ಇಲ್ಲಿ ಸತೀಶ್ ಏನಿದ್ದಾರೆ, ಸತೀಶ್ ರೆಡ್ಡಿ, ಆತನ ಖಾಸಗಿ ಗನ್ಮ್ಯಾನ್ ಪಿಸ್ತೂಲ್ ಮೂಲಕ ಫೈರಿಂಗ್ ಆಗಿರುವುದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ಪ್ರೈವೇಟ್ ಗನ್ಮ್ಯಾನ್ ಶೂಟ್ ಮಾಡ್ತಾ ಇರುವಂತಹ ವಿಡಿಯೋ ಇದು ನೋಡ್ತಾ ಇದ್ದೀವಿ. TV5 ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಪಿಸ್ತೂಲ್ ಮೂಲಕ ಫೈರಿಂಗ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನಡು ರೋಡಲ್ಲಿ ಆತನೇ ಹೊಡಿತಾ ಇದ್ದಾನೆ. ಆತನ ಗನ್ನಿಂದ, ಆತನ ಪಿಸ್ತೂಲಿಂದ ಬುಲೆಟ್ ಫೈರ್ ಆಗಿದೆ. ನೋಡಿ, ಸೌಂಡ್ ಬರುತ್ತೆ ಢಮ್ ಅಂತ ಹೇಳಿ. ಪ್ರೈವೇಟ್ ಗನ್ಮ್ಯಾನ್ ಶೂಟ್ ಮಾಡಿರೋದು ಮೊಬೈಲ್ ಸರಿಯಾಗಿದೆ, ಬಟ್ ಅದು ಆ ಕಡೆಯಿಂದ ಯಾರಿಗೆ ತಗಲ್ತು ನೋಡಿ. ಗಾಳಿಯಲ್ಲಿ ಗುಂಡು ಹಾರಿಸ್ದಂಗೆ ಕಾಣಿಸ್ತಾ ಇಲ್ಲ. ಗಾಳಿಯಲ್ಲಿ ಅಂದ್ರೆ ಮೇಗೆ ಆಕಾಶದ ಕಡೆ ಹಾರಿಸಬೇಕಿತ್ತು. ಆತ ಆ ಕಡೆ ಯಾರ ಕಡೆ ಹಾರಿಸಿದಾನೆ, ಅದು ನಿಜಕ್ಕೂ ಕಾಂಗ್ರೆಸ್ ಕಾರ್ಯಕರ್ತನ ದೇಹಕ್ಕೆ ತಾಗಿತ್ತಾ, ಇದೆಲ್ಲವೂ ಕೂಡ ಅಂತಿಮವಾಗಿ ಪೊಲೀಸರು ಹೇಳಬೇಕು ತನಿಖೆ ಆದ್ಮೇಲೆ. ಹರಿಶ್ಚಂದ್ರ ಘಾಟ್ನಲ್ಲಿ ರಾಜಶೇಖರ್ ಅಂತ್ಯಕ್ರಿಯೆ ನೆರವೇರಿದೆ. ಬಳ್ಳಾರಿಯ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಿದ್ದಾವೆ. ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದ ಇದರಲ್ಲಿ ರಾಜಶೇಖರ್ ನಿನ್ನೆಯ ಆ ಒಂದು ಗುಂಪು ಘರ್ಷಣೆಯಲ್ಲಿ ಅದರಲ್ಲೂ ಆತನಿಗೆ ಗುಂಡು ತಗುಲಿತ್ತು. ಆತನ ಅಂತ್ಯಕ್ರಿಯೆ ನೆರವೇರಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಹಾಗೆ JN ಗಣೇಶ್ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಿನ್ನೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಆತ ಮೃತಪಟ್ಟಿದ್ದ. ಅಂತ್ಯಕ್ರಿಯೆಯನ್ನು ಅವರ ಸಹೋದರ ನೆರವೇರಿಸಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಸಂದರ್ಭದಲ್ಲಿ ಹಾಜರಿದ್ದರು. ಜೊತೆಗೆ ಕಂಪ್ಲಿ ಗಣೇಶ್ ಇದ್ದಾರೆ, ಕಂಪ್ಲಿ MLA ಗಣೇಶ್ ಹಾಗೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ, ಅವರು ಕೂಡ ಹಾಜರಿದ್ದರು. ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು. ನೋಡಿ, ಒಂದಂತೂ ಸತ್ಯ, ಇಲ್ಲಿ ರಾಜಕೀಯ ಅವರ ಜಿದ್ದೇನಿದೆ, ಅವರ ಪ್ರತಿಷ್ಠೆ ಇದೆ, ಅವರ ಮಧ್ಯೆ ಅಮಾಯಕವಾದಂಥ ಒಂದು ಜೀವ. ನೋಡಿ, ತಮ್ಮದೆಲ್ಲ ತಪ್ಪಿಗೆ ಎಲ್ಲೋ ಹೋದಂಥವನವನು ನಮ್ಮ MLA ಅಂತೇಳಿ ಅವ್ರ ಪರವಾಗಿ ಸಹಜವಾಗಿ ಬಂದಿರ್ತಾರೆ. ಇಲ್ಲಿ ನೋಡಿ, ಪ್ರಾಣನ ಹೋಗ್ಬಿಡ್ತು. ಈಗ ಆ ಕುಟುಂಬಕ್ಕೆ ಯಾರು ಆಸರೆ? ಅವನೇ ಆಧಾರ ಆಗಿದ್ದ ಆ ಇಡೀ ಕುಟುಂಬಕ್ಕೆ. ಈಗ ಅವರು ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸುಮಾರು 4-5 ವರ್ಷಗಳಿಂದ ಈ ರಾಜಶೇಖರ್ ಏನಿದ್ದಾನೆ, ಮೃತಪಟ್ಟಂತಹ ಕಾಂಗ್ರೆಸ್ ಕಾರ್ಯಕರ್ತ, ಆತ ನಾರಾ ಭರತ್ ರೆಡ್ಡಿ ಅವರ ಫಾಲೋವರ್ ಆಗಿದ್ದ. ಅವ್ರ ತಂದೆ BJPಲಿ ಇದ್ರಂತೆ. ಮೊದಲು ಈ ಮೃತಪಟ್ಟವನ ತಂದೆ BJPಲಿ ಇದ್ರಂತೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಕಾಂಗ್ರೆಸ್ ಜೊತೆ ಹೆಚ್ಚಾಗಿ ಗುರುತಿಸಿಕೊಳ್ತಿದ್ರು. Hey,